ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ನರಸಿಂಹರಾವ್ ಅವರ ಜನ್ಮದಿನವನ್ನ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ನರಸಿಂಹರಾವ್ ಅವರ ಜನ್ಮದಿನವನ್ನ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಹಿರಿಯ ನಾಯಕರಾದ ಮಾನ್ಯ ಸಂಸದರು ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಿಸಿ ಚಂದ್ರಶೇಖರ್ ಅವರ ಆಶೀರ್ವಾದವನ್ನ ಪಡೆದ ನರಸಿಂಹರಾವ್ ಅವರಿಗೆ ಅನೇಕ ಕಾಂಗ್ರೆಸ್ ಮುಖಂಡರು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ನೇಹಿತರು ಹೂಗುಚ್ಛ ನೀಡಿ ಸನ್ಮಾನಿಸಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ನರಸಿಂಹರಾವ್ ಅವರು ಜನಸೇವೆ ಹಾಗೂ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನ ಗುರುತಿಸಿ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ಬಳಿಕ ಮಾತನಾಡಿದ ನರಸಿಂಹರಾವ್, ಪಕ್ಷ ಟಿಕೆಟ್ ನೀಡಿದರೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆ. ಒಂದು ವೇಳೆ ಟಿಕೆಟ್ ಸಿಗದಿದ್ದರೂ ಪಕ್ಷ ಸೂಚಿಸಿದ ಅಭ್ಯರ್ಥಿಯ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ನಾನು ಈ ಹಿಂದೆ ಯೂತ್ ಕಾಂಗ್ರೆಸ್ಸಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಪಕ್ಷ ನನಗೆ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ನನ್ನನ್ನು ಬಿಟ್ಟು ಬೇರೆ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ನಾನು ಪಕ್ಷ ಪರವಾಗಿ ಕೆಲಸ ಮಾಡೋಕ್ಕಿದ್ದೀನಿ ಹೊರತು ಯಾವುದೇ ರೀತಿ ನನ್ನ ಟಿಕೆಟ್ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನಿಲ್ಲ. ನಮ್ಮ ಭಾಗದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ನಾವೆಲ್ಲ ಜೊತೆಲಿ ಇದ್ಕೊಂಡೇ ಮಾಡ್ತಾಯಿದ್ದೀವಿ. ನಮ್ಮ ಬ್ಲಾಕ್ ಅಧ್ಯಕ್ಷರ ಜೊತೆಲಿ ಇದ್ಕೊಂಡು ಅವ್ರು ಏನು ಹೇಳ್ತಾರೋ ಆ ಕೆಲಸಗಳು ಮಾಡ್ಕೊಂಡು ನಾವು ಮುನ್ನಡೆಯೋಕ್ಕೆ ರೆಡಿಯಾಗಿದ್ದೀವಿ. ಕಾಂಗ್ರೆಸ್ ಪರ ಇದೆ, ನಮ್ಮ ಕಾಂಗ್ರೆಸ್ ಪರ ಇದೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಪಕ್ಷ ಸಂಘಟನೆಗಾಗಿ ನಿರಂತರವಾಗಿ ಶ್ರಮಿಸುವುದಾಗಿ ತಿಳಿಸಿದ ಅವರು, ತಮ್ಮ ವಾರ್ಡ್ನ ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪರ ಕಾರ್ಯಗಳನ್ನು ಕೈಗೊಳ್ಳುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಾರೆ ನರಸಿಂಹರಾವ್ ಅವರ ಜನ್ಮದಿನ ಸಮಾರಂಭವು ರಾಜಕೀಯ ಚರ್ಚೆಗೂ ಸಾಕ್ಷಿಯಾಗಿದ್ದು, ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ನೀಡುವಂತೆ ಕಾಂಗ್ರೆಸ್ ಮುಖಂಡರು ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ಅಭಿಷೇಕ್, ನ್ಯೂಸ್ ಲಿಂಕ್ ಕನ್ನಡ, ಬೆಂಗಳೂರು. ಇವತ್ತಿನ ದಿನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಮ್ಮ ಆತ್ಮೀಯ ನನ್ನ ಸಹೋದರ ಅಂತಲೇ ಹೇಳಬೇಕು. ಭಾಳ ನಮ್ಮದು ಪರಿಚಯ ಭಾಳ ಇತ್ತೀಚೆಗಷ್ಟೇ, ಅಂದರೆ ತುಂಬ ಹಳೆ ಪರಿಚಯ ಅಂತ ಇಲ್ಲದೇ ಇದ್ರೂ ಭಾಳಷ್ಟು ಇದ್ದಿದ್ದ ಕೆಲವೇ ದಿವಸಗಳಲ್ಲಿ ಒಂಥರ ಭಾಳ ಆತ್ಮೀಯತೆ ಬೆಳೆದಿದೆ. ಅಷ್ಟು ಆತ್ಮೀಯವಾಗೂ ಎಲ್ಲರ ಜೊತೆ ಏನು ನರಸಿಂಹರಾವ್ ಆ ಥರ ಬೆಳ್ಕೊಂಡಿದ್ದಾರೆ. ಅದಲ್ಲದೆ ರಾಜಕೀಯವಾಗಿ ಕೂಡ ಒಂದು ಒಳ್ಳೆಯ ದಾಪುಗಾಲನ್ನು ಇಡೀ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ, ವಿಶೇಷವಾಗಿ ನಾಲ್ಮುಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ನಲ್ಲಿ ಒಂದು ಒಳ್ಳೆಯ ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಅವರು ಮುಂದಿನ ಎಲ್ಲ ಈಡೇರಿಕೆಗಳಿಗೂ ಮತ್ತು ರಾಜಕೀಯ ಒಂದು ಸನ್ನಿವೇಶಗಳಿಗೂ, ರಾಜಕೀಯ ದಾಪುಗಾಲಿಗೂ, ರಾಜಕೀಯ ಮೈಲಿಗಲ್ಗೂ, ರಾಜಕೀಯ ಹೆಜ್ಜೆಗಳಿಗೂ ಒಳ್ಳೆಯದಾಗಲಿ. ವೈಯಕ್ತಿಕವಾಗಿ ಭಗವಂತ ಅವ್ರಿಗೆ ಆಯುಷು, ಆರೋಗ್ಯ ಮತ್ತು ಸಂಪೂರ್ಣ ಒಂದು ಏನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯದು ಮಾಡಲಿ ಅಂತ ನಾನು ಭಾಳ ಹೃತ್ಪೂರ್ವಕವಾಗಿ, ಇದು ರಾಜಕೀಯವಾಗಿ ಮಾತಾಡ್ತಾ ಇರೋದು ಅನ್ನೋದಕ್ಕಿಂತ ಭಾಳ ಆತ್ಮೀಯವಾಗಿ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾವುದೇ ಕಾಂಗ್ರೆಸ್ ಕೆಲಸ ಇದ್ದರೂ ಕೂಡ, ಅಥವಾ ವೈಯಕ್ತಿಕವಾಗಿದ್ದರೂ ಕೂಡ, ಅಥವಾ ಯಾರೊಬ್ಬರು ಸಹಾಯ ಇನ್ನೊಂದು ಮತ್ತೊಂದು ಅಂದದ್ದು ಕೂಡ ಅವರೇ ಕೇಳಿ, ಅಣ್ಣ ನಾನು ಈ ಥರದ್ದು ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ವಾಲಂಟ್ರಿಯಾಗಿ ಹೇಳ್ಬಿಟ್ಟು ಬಂದು ಮಾಡ್ತಕ್ಕಂಥ ಒಂದು ಪ್ರತಿಭೆ ಮತ್ತು ಆ ಒಂದು ಜೋಶ್ ಅಂತ ಏನು ಹೇಳ್ತೀವೋ ಅದು ನರಸಿಂಹರಾವ್ ಅವರಲ್ಲಿದೆ. ಭಗವಂತ ಇದೇ ರೀತಿ ಇನ್ನೂ ಹೆಚ್ಚಿನ ಜನಕ್ಕೆ, ಇವತ್ತು ಒಂದು ಭಾಗ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿರ್ತಕ್ಕಂಥ ಅವ್ರದ್ದೇನು ಜನಸೇವೆ ಇದೆ ಅದನ್ನು ಇನ್ನೂ ಆ ಒಂದು ಬೌಂಡ್ರಿನ ವಿಸ್ತರಿಸಲಿ. ಅದು ಇಡೀ ವಾರ್ಡು, ಕ್ಷೇತ್ರ, ಅದೇ ರೀತಿ ಇಡೀ ರಾಜ್ಯದ ತನಕ ವಿಸ್ತರಿಸುವಂಥ ಒಂದು ಸನ್ನಿವೇಶ ಬರಲಿ. ಆ ರೀತಿ ಭಗವಂತ ಹಾರೈಸಲಿ ಅಂತ ನಾನು ಮನಸ್ಪೂರ್ವಕ ಕೇಳ್ಕೊತೀನಿ. ಆತ್ಮೀಯ ಸ್ನೇಹಿತ ಹಾಗೂ ಸಹೋದರ ಸಮಾನವಾದ ನರಸಿಂಹರಾವ್ ಅವರ ಜನ್ಮದಿನದ ಶುಭಾಶಯಗಳು. ಮೊದಲನೇದಾಗಿ, ಇವರು ಹಲವಾರು ವರ್ಷದಿಂದ ಯೂತ್ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡು ಬಂದಿದ್ದಾರೆ. ಹಲವಾರು ಚುನಾವಣೆಗಳನ್ನ ನಾನು ಬ್ಲಾಕ್ ಅಧ್ಯಕ್ಷ ಆಗಿದ್ದಾಗಲೂ ಕೂಡ ನನ್ನ ಜೊತೆ ನಿಂತು ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಮುಂದೆ ಬರ್ತಕ್ಕಂಥ ಜಿಬಿಎ ಚುನಾವಣೆಗೆ ಹೊಸ ವಾರ್ಡ್ ಏನಾಗಿದೆ, ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಮುಡಿ ಕೃಷ್ಣರಾಜ ಒಡೆಯರನ್ನು ವಾರ್ಡ್ಗೆ ಇವರು ಕೂಡ ಒಬ್ಬರು ಆಸ್ಪಿರೆಂಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟರು ಸ್ಪರ್ಧಿಸ್ತಾರೆ, ಇಲ್ಲ ಕೊಟ್ಟವ್ರು ಕೆಲಸ ಮಾಡ್ತಾರೆ. ಮತ್ತು ಎಲ್ಲರನ್ನೂ ಚಿರಪರಿಚಿತವಾಗಿರತಕ್ಕಂಥ ವ್ಯಕ್ತಿ, ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು
ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಪಕ್ಷದಿಂದ ತುಂಬಲಿ ಅಂತೇಳಿ ಹಾರೈಸ್ತೀನಿ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಬಂದು ನನಗೆ ಶುಭ ಕೋರಿ ನನಗೆ ಆಶೀರ್ವಾದ ಮಾಡಿರೋ ಎಲ್ಲ ಹಿರಿಯಕರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಲೀಡರ್ಸ್ಗೂ ನನ್ನ ಧನ್ಯವಾದಗಳು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಆಕಾಂಕ್ಷೆಯಾದ ನರಸಿಂಹರಾವ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ.